ಎರಡನೇದು ಯೋನಿ ಸರೌಂಡಿಂಗ್ ಸ್ವಲ್ಪ ಸ್ಕಿನ್ ನಲ್ಲಿ ಟೈಟ್ನೆಸ್ ಇರುತ್ತೆ ಮತ್ತೆ ಸ್ವಲ್ಪ ಮಾಯಿಶ್ಚರ್ ತರ ಇರುತ್ತೆ, ಸ್ವಲ್ಪ ಬಿಸಿ ಬಿಸಿ. ಅಲ್ಲಿ ಟಚ್ ಮಾಡಿದ್ರೆ ಸ್ವಲ್ಪ ವಾರ್ಮ್ ಫೀಲಿಂಗ್ ಇರುತ್ತೆ. ಇವೆಲ್ಲ ಓವಲೇಷನ್ ಸಿಂಪ್ಟಮ್ಸ್. ಇವೆಲ್ಲ ಎಗ್ ಬಾಡಿನಲ್ಲಿ ರೆಡಿ ಆಗಿದೆ, ಹೊರಗಡೆಯಿಂದ ವೇಟಿಂಗ್ ನಲ್ಲಿ ಇದೆ ಅಂತ ಸಿಂಪ್ಟಮ್. ಆ ಟೈಮ್ನಲ್ಲಿ ನೀವು ಸೇರಿದರೆ ಗರ್ಭಧಾರಣ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಈಗ ಆಯ್ತು, ನೀವು ಸೇರಿದ್ರ, ಈಗ ಈ ಮಂತ್ ನಲ್ಲಿ ನಮ್ ಕೇಸ್ ಸಕ್ಸೆಸ್ ಇದೆ ಅಥವಾ ಫೇಲ್ಯೂರ್ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ಇವಾಗ 28 ದಿನದಿಂದ 30 ದಿವಸಕ್ಕೆ ನಿಮ್ಮ ಮಿಸ್ಸೆಸ್ ಯೂಸಲಿ ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ. ಬಟ್ ಈ ಟೈಮ್ ನಲ್ಲಿ ಯಾಕೋ ಪೀರಿಯಡ್ ಮಿಸ್ ಆಗಿದೆ, 25ನೇ ತಾರೀಕು ಬರ್ಬೇಕಾಗಿತ್ತು, 25ನೇ ಬಂದಿಲ್ಲ, 28, 30 ಆಯಿತು, ಪೀರಿಯಡ್ ಬಂದಿಲ್ಲ. ಅವಾಗ ನೀವೇನ್ ಮಾಡಬೇಕು, ಒಂದು ಮೆಡಿಕಲ್ ನಲ್ಲಿ ಹೋಗ್ಬಿಟ್ಟು ಪ್ರೆಗ್ನೆನ್ಸಿ ಕಿಟ್ ಅಂತ ಸಿಗುತ್ತೆ 50 ರೂಪಾಯಿಗೆ. ನೀವೇ ಮನೆಯಲ್ಲಿ ತಗೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಯೂರಿನ್ ಏನ್ ಕಲೆಕ್ಟ್ ಮಾಡಿದಿರ್ತೀರಲ್ಲ, ಯಾವುದೋ ಒಂದು ಜಗ್ನಲ್ಲಿ, ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ, ಅದರಲ್ಲಿ ಒಂದು ಡ್ರಾಪರ್ ಅಂತ ಇರುತ್ತೆ ಪ್ಲಾಸ್ಟಿಕ್, ಅದರಲ್ಲಿ ಒಂದು 2 ಅಥವಾ 3 ಯೂರಿನ್ ತಗೊಂಡ್ಬಿಟ್ಟು ಆ ಕಿಟ್ ಒಳಗಡೆ ಒಂದು ಚಿಕ್ಕ ಹೋಲ್ ಇರುತ್ತೆ, ಆ ಹೋಲ್ ನಲ್ಲಿ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ರೆ 2 ಲೈನ್ ಬಂದ್ರೆ ಪಾಸಿಟಿವ್, 1 ಲೈನ್ ಬಂದ್ರೆ ನೆಗೆಟಿವ್. ಒಂದೊಂದ್ಸತಿ ಏನಾಗುತ್ತೆ, ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಒಂದೇ ಲೈನ್ ಬರುತ್ತೆ, ಅವಾಗ ಪೀರಿಯಡ್ ಮಿಸ್ ಆಗಿದೆ ಬಟ್ 1 ಲೈನ್ ಆಗಿದೆ ಅಂದ್ರೆ ಏನ್ ಮಾಡಬೇಕು, ಸೇಮ್ ಟೆಸ್ಟ್ ಒಂದು 3 ದಿನ ಅಥವಾ 4 ದಿನ ಬಿಟ್ಟು ಮಾಡಬೇಕು. ಒಂದು, ನಿಮ್ ಬಾಡಿನಲ್ಲಿ ಏನೇನ್ ಫೀಲಿಂಗ್ ಬರುತ್ತೆ, ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗುತ್ತೆ, ಸ್ವಲ್ಪ ಸುಸ್ತು. ಒಬ್ಬರೊಬ್ರಿಗೆ ಏನಾಗುತ್ತೆ, 45 ದಿನ ಆದ್ಮೇಲೆ ಅಥವಾ 50 ದಿನ ಬರ್ತಾ ಬರ್ತಾ ವಾಮಿಟಿಂಗ್ ಸೆನ್ಸೇಷನ್, ಯಾವುದೋ ಒಂದು ಸ್ಮೆಲ್ ನೋಡಿದ್ರೆ ಆಗಲ್ಲ, ಅಥವಾ ಜಸ್ಟ್ ನೀವು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ದಿನ ನೀವು ಮಾಡ್ತಾನೆ ಇದ್ದೀರಾ, ಬಟ್ ಆನ್ ಆಫ್ ಸಡನ್ ಸ್ವಲ್ಪ ಹೈಟ್ ಸ್ಮೆಲ್ ತೊಗೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇದೆ, ಕೈ ಕಾಲಿನಲ್ಲಿ ನಿಶಕ್ತಿ ಫೀಲ್ ಆಗ್ತಾ ಇದೆ ಅಂದ್ರೆ ಅದು ಅರ್ಥ ದೇರ್ ಇಸ್ ಎ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ. ಅವಾಗ ನೀವೇನ್ ಮಾಡಬೇಕು, ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಸಲಹೆ ಪಡಿಬೇಕು.